ನಾನು ತಾತ ಆಗ್ತಾ ಇದ್ದೀನಾ? ಇದೆಲ್ಲ ನಿಜನಾ? ಹೌದು ಸಾರ್ಥಿ, ಪಾರುಗೆ ತಲೆ ಸುತ್ತ ಬಂತಂತೆ. ಸಾವಿತ್ರಮ್ಮ ಚೆಕ್ ಮಾಡಿ ಪಾರು ತಾಯಿ ಆಗ್ತಿರೋ ವಿಷಯ ಹೇಳಿದ್ರಂತೆ. ನಾನು ನಿನ್ನೆ ರಾತ್ರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಪಾರು ತಾಯಿ ಆಗ್ತಿರೋ ವಿಷಯನ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಹಂಗಾದ್ರೆ ನಾನು ಮಾವ ಆಗ್ತಾ ಇದ್ದೀನಿ. ಬಾವಾ ಕಂಗ್ರಾಟ್ಸ್ ಬಾವಾ, ನೀವು ಅಪ್ಪ ಆಗ್ತಾ ಇದ್ದೀರಾ. ಅಪ್ಪ ನೀನ್ ತಾತ ಆಗ್ತಿದ್ಯಪ್ಪ, ಕಂಗ್ರಾಟ್ಸ್. ಅಕ್ಕ ಕಂಗ್ರಾಚುಲೇಷನ್ ಅಕ್ಕ. ನಿನ್ಗೂ ಕಂಗ್ರಾಟ್ಸ್ ಕಣೋ, ನೀನು ಮಾವ ಆಗ್ತಾ ಇದೆಯಾ. ಅಬ್ಬಾ, ಇವತ್ತಿದ್ದ ಕಂಟಕ ಕಳೀತು ನೋಡು. ಇಷ್ಟು ದಿನಾನು ಬೇಜಾರಲ್ಲಿ ಕುಡಿತಾ ಇದ್ದಾರು, ಇನ್ ಮುಂದೆ ಖುಷಿಗೆ ಕುಡಿತೀನಿ. ದಿನ ಪಾರ್ಟಿನೇ. ನಿನಗೆ ಕುಡಿಯೋದಕ್ಕೊಂದು ಕಾರಣ ಬೇಕು ಅಷ್ಟೇ. ಕುಡುಕರಿಗೆ ಕಾರಣ ಅನ್ನೋದು ನೆಪ ಮಾತ್ರ ಅಷ್ಟೇ. ಹಾಗಾಗಿ ಕುಡಿಯೋದಕ್ಕೆ ಏನಾದ್ರು ಒಂದು ಕಾರಣ ಹುಡುಕ್ತಿರೋದು, ನೆಪ ಹುಡುಕ್ತಿರೋದು. ಇಷ್ಟಕ್ಕೂ ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ನಮ್ಮ ಪಾಲಿನ ಹೀರೋ ಅಲ್ವಾ, ಅವ್ರಿಗೋಸ್ಕರನೇ ತಾನೆ ಈ ಕೇಕ್ ಕಟ್ಟಿಂಗ್ ಎಲ್ಲಾನು. ಹೀರೋ ಅಲ್ಲ ಅಣ್ಣ, ಹೀರೋಯಿನ್ ಅಂತ ಹೇಳು. ಹೌದೌದು, ಬೇರೆಯವ್ರ ಪಾಲ್ಗೆ ವಿಲ್ಲನ್ ಆದ್ರೂ ನಮ್ಮ ಪಾಲ್ಗೆ ಹೀರೋಯಿನ್. ಅರ್ಸುನ್ ಕೋಟೆ ವಿರುದ್ಧ ಬೆಂಕಿ ಕಾಡೋದಕ್ಕೆ ಮುನ್ನುಡಿ ಇಟ್ಟಿದ್ದೆ ನಮ್ ಹೀರೋಯಿನ್ ಅಲ್ವಾ. ಫೋನ್ ಮಾಡಿದ್ಯಾ? ಮಾಡಿದ್ದೆ, ಬರ್ತಿದ್ದಾರೆ. ಅರು, ಇನ್ ಮುಂದೆ ನಾನಂತೂ ಅರ್ಸುನ್ ಕೋಟೆ ಸವಾಸಕ್ಕೆ ಹೋಗಲ್ಲ. ಯಾಕೆ ಹೇಳು? ಅರ್ಸುನ್ ಕೋಟೆನ ನಿರ್ನಾಮ ಮಾಡೋದಕ್ಕೆ ಈಗ ಬರ್ತಿರೋ ನಮ್ ಸಿಂಗಲ್ ಸಿಂಹನೇ ಸಾಕು. ಅವರು 1 ಹೆಜ್ಜೆ ಮುಂದೆ ಇಟ್ರೆ ಎದುರಾಳಿಗಳು 100 ಹೆಜ್ಜೆ ಹಿಂದೆ ಹಾಕ್ತಾರೆ. ಆ ತಾಕತ್ತು, ಧೈರ್ಯ, ಜಾಣ್ಮೆ ಇರೋದು ಅವರೊಬ್ಬರಿಗೇನೆ. ಇಷ್ಟು ದಿನ ಅರ್ಸುನ್ ಕೋಟೆ ಕಂಡ್ರೆ ಹೆದರ್ತಾ ಇದ್ದೆ, ಆದ್ರೆ ಇನ್ ಮುಂದೆ ಅರ್ಸುನ್ ಕೋಟೆ ನಮ್ಮನ್ ಕಂಡ್ರೆ ಹೆದರ್ಬೇಕು. ಯಾಕಂದ್ರೆ ನಮ್ ಹೀರೋಯಿನ್ ಕೊಡೋ ಏಟ್ಗೆ ಅರ್ಸುನ್ ಕೋಟೆ ಪದರ್ಗುಟ್ಬೇಕು. ಅರ್ಸುನ್ ಕೋಟೆ ನಾಶ ಆಗೋ ಟೈಮು ಹತ್ರ ಬಂತು. ಅವರು ನಾನು ಈ ವಿಷಯ ನಿಮ್ಮ ಹತ್ರ ಅಲ್ಲೇ ಹೇಳಿದ್ರೆ ನೀವು ಖಂಡಿತ ನನ್ನನ್ನು ಆ ಮನೆಯಿಂದ ಹೊರಗೆ ಕಟ್ಕೊಂಡು ಬರ್ತಾ ಇರಲಿಲ್ಲ. ಆಗ ನಾವು ಆಸ್ತಿಲಿ ಪಾಲ್ ಕೇಳಬೇಕು ಅಂತಿದ್ದದ್ದು ಉದ್ದೇಶ ಏನಾಗ್ತಿತ್ತು ಯಜಮಾನ್ರೆ? ಒಂದು ವೇಳೆ ನಮ್ಮ ಉದ್ದೇಶನೇ ನಮಗೆ ಮುಖ್ಯ ಅಂತ ಹೇಳಿ ನೀವು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ರೆ, ಇಂಥ ಸಮಯದಲ್ಲಿ ಅವಳನ್ನ ಹೊರಗೆ ಕರ್ಕೊಂಡು ಬಂದ್ಬಿಟ್ನಲ್ಲ ಅಂತ ನೀವು ನೊಂದ್ಕೋತಿದ್ರಿ ಅಲ್ವಾ ಯಜಮಾನ್ರೆ? ಅದಕ್ಕೆ ನಾನು ಹೇಳಲಿಲ್ಲ. ದೇವರ ದಯದಿಂದ ಅಪ್ಪ ನಮಗೆ ಸಿಕ್ಕಿದ್ರು. ನಾನಿದ್ದೀನಿ ಅಂತ ಹೇಳಿ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಮಗೆ ಧೈರ್ಯ ತುಂಬಿದ್ರು. ಸರಿ, ಹೀಗೆ ಬಂದ್ಮೇಲಾದ್ರೂ ವಿಷಯ ಹೇಳಿದ್ರೆ ಯಾಕೆ ಮುಚ್ಚಿಟ್ಟೆ? ನಿಮ್ಮ ಮನಸ್ಥಿತಿ ಸರಿ ಇರಲಿಲ್ಲ ಯಜಮಾನ್ರೆ. ಜೊತೆಗೆ ಪರಿಸ್ಥಿತಿ ನಮ್ಮ ಪರವಾಗಿರ್ಲಿಲ್ಲ. ನೀವು ಕೆಲ್ಸದ ಹುಡುಕಾಟದಲ್ಲಿದ್ರಿ. ನಿಮಗೆ ಕೆಲಸ ಸಿಕ್ಕಿದ್ಮೇಲೆ ಈ ಖುಷಿ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಿದ್ದೆ. ಆದರೆ ನಿಮಗೆ ಕೆಲಸ ಸಿಗ್ಲಿಲ್ಲ, ನೀವು ಆ ನೋವಲ್ಲಿದ್ರಿ. ಅದಕ್ಕೆ ಹೇಳಲಿಲ್ಲ ಯಜಮಾನ್ರೆ. ಆಮೇಲೆ
ಜನನಿ ತಾಯಿ ಆಗ್ತಿರೋ ವಿಷಯನ ಕೇಳಿ ನೀವು ಖುಷಿ ಪಡೋದನ್ನ ನೋಡ್ದೆ. ಹಾಗೊಂದ್ ವೇಳೆ ನೀವ್ ತಂದೆ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳಿದಾಗ ಅದು ಜಗತ್ತಿನ ಅತಿ ಖುಷಿ ಪಡೋ ಕ್ಷಣ ಅಂತ ಹೇಳಿದ್ರಿ. ಆಮೇಲೆ ಕಷ್ಟದಲ್ಲಿದ್ದಾಗ ತಾಯಿ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳ್ದೆ. ನೀವ್ ಹೇಳಿದ್ರಿ ಮಕ್ಕಳು ದೇವ್ರ ಸಮಾನ ಅಂತ. ದೇವ್ರು ನಮ್ ಜೀವನದಲ್ಲಿ ಮಕ್ಕಳ ರೂಪದಲ್ಲಿ ಬಂದ್ರೆ ನಮ್ಗಿರೋ ಕಷ್ಟ ಎಲ್ಲ ಗಾಳಿಲಿ ತೂರ್ ಹೋದಾಗೆ ಅಂತ. ಆಗ ನಾನ್ ಧೈರ್ಯ ಮಾಡಿ ಈ ವಿಚಾರನ ನಿಮ್ ಹತ್ರ ಹೇಳ್ದೆ ಯಜಮಾನ್ರೆ. ಆದ್ರೂ ನಿಮಗ್ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಎಂತ ಒಳ್ಳೆ ಮಗಳನ್ನ ಹೆತ್ತಿದ್ದೀರಾ ಸಾರ್ಥಿ. ದುಡ್ಡು, ಆಸ್ತಿ, ಹೆಸರು ಏನ್ ಸಂಪಾದಿಸ್ತಾ ಇದ್ರು ಪರವಾಗಿಲ್ಲ, ಇವಳೆ ನಿಮಗ್ ದೊಡ್ಡ ಆಸ್ತಿ. ಅರು, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಬೇಜಾರಾಗಿದ್ಯಾ? ಯೋಚನೆ ಮಾಡಬೇಡಿ ಅಕ್ಕ. ನೀವು ಆದಷ್ಟು ಬೇಗ ತಾಯಿ ಆಗ್ತೀರಾ ಅಂತ ಜನನಿ ನನ್ನ ಹತ್ರ ಹೇಳಿದಾಗ ನಾನು ನಿನ್ನ ಹಾಗೆ ತಾಯಿ ಆಗ್ತಾ ಇದ್ದೀನಿ. ಅರಸನ್ ಕೋಟೆ ವಂಶದ ಕುಡಿ ನನ್ನ ಹೊಟ್ಟೆಲು ಬೆಳೀತಿದೆ ಅಂತ ಖುಷಿಯಿಂದ ಹೇಳಬೇಕು ಅಂದ್ಕೊಂಡೆ. ಆದ್ರೆ ಪರಿಸ್ಥಿತಿ ಜ್ಞಾಪಕ ಬಂದು ಸುಮ್ಮನಾಗ್ಬಿಟ್ಟೆ. ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ನನಗೂ ಜನನಿ ಜೊತೆ ಬಸ್ರಿ ಬೈಕೆ ಶಾಸ್ತ್ರ ಮಾಡ್ತಿದ್ರಲ್ವಾ ಯಜಮಾನ್ರೆ? ಮನೆಯಿಂದ ಹೊರಗೆ ಬಂದು ನಿಮ್ ತಮ್ಮನ ಸಮಸ್ಯೆ ಎಲ್ಲ ಸರಿ ಮಾಡ್ತೀವಿ, ಅತ್ಯಮ್ಮನ ಹತ್ರ ನಡೆದ ವಿಷಯ ಎಲ್ಲ ಹೇಳಿ ವಾಪಸ್ ಅರಸನ್ ಕೋಟೆಗೆ ಹೋಗ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಅತ್ಯಮ್ಮ ನಾವ್ ಮತ್ತೆ ಅರಸನ್ ಕೋಟೆಗೆ ಹೋಗದೆ ಇರೋ ತರ ಮಾತಾಡಿದ್ರಲ್ಲ ಯಜಮಾನ್ರೆ. ನಮ್ಗೆಲ್ರೂ ಇದ್ದು ಯಾರು ಇಲ್ದೇ ಇರೋ ತರ ಆಗೋಯ್ತಲ್ಲ ಯಜಮಾನ್ರೆ. ಇದೇ ತರದ ಒಂದು ಪುಟಾಣಿನ ನೀವು ನಮಗ್ ಕೊಡ್ಬೇಕು.
ದುಡ್ಡಿಗೋಸ್ಕರ ಮದುವೆ ಅನ್ನೋ ಪವಿತ್ರವಾದ ಸಂಬಂಧನ ವ್ಯಾಪಾರ ಮಾಡ್ಕೊಂಡಿರೋ ಇಂಥ ಕಾಲದಲ್ಲಿ ದುಡ್ಡಿಗಿಂತನೂ ಗಂಡ ಹೆಂಡತಿ ಸಂಬಂಧನೇ ಮುಖ್ಯ ಅಂತ ಹೇಳ್ತಾ ಇರೋ ನೀನನ್ನ ಹೆಂಡತಿಯಾಗಿ ಪಡ್ಕೊಂಡಿರೋದು ನನ್ನ ಪುಣ್ಯ ಪಾರು. ಬಡತನ ಕಷ್ಟಗಳ ಮಧ್ಯೆನೇ ಹುಟ್ಟಿ ಬೆಳೆದಿರೋ ನನಗೆ ಇದೆಲ್ಲ ಯಾವುದು ದೊಡ್ಡದಲ್ಲ ಯಜಮಾನ್ರೆ. ಆದ್ರೆ ಹೀಗೆಲ್ಲ ಆಯ್ತಲ್ಲ ಅಂತ ನೀವು ನೊಂದ್ಕೋಬೇಡಿ ಆಯ್ತಾ? ಸರಿ ಬಾರು, ಆದರೆ ನನಗೆ ಯಾರೂ ಕೆಲಸ ಕೊಡಿಲ್ಲ ಅಂದರೆ ಏನು ಮಾಡೋದು ಬಾರು? ನಾನು ದುಡಿತೀನಿ. ನಿಮ್ಮನ್ನ ಮಗುನ ನಾನು ಸಾಕ್ತೀನಿ ಅಂತ ಹೇಳಲ್ಲ, ಆದರೆ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಓದಿಲ್ಲ ಬರ್ತಿಲ್ಲ, ಏನು ಕೆಲಸ ಅಂತ ಮಾಡ್ತೀಯ ಪಾರು? ಅರ್ಸನ್ ಕೋಟೆ ಅಂತ ಅರಮನೇಲಿ ಕೆಲಸ ಮಾಡಿರೋಳ್ಗೆ ಬೇರೆ ಮನೇಲಿ ಕೆಲಸ ಕೊಡಲ್ವಾ? 4 ಮನೇಲಿ ಅಡುಗೆ ಮಾಡ್ತೀನಿ, ಕಸ ಗುಡಿಸಿ ಪಾತ್ರೆ ತೊಳಿತೀನಿ, ಕೈ ತುಂಬ ದುಡ್ಡು ಕೊಡ್ತಾರೆ. ನಿಯತ್ತಿಂದ ಕೆಲಸ ಮಾಡೋರ್ಗೆ ಯಾವ ಕೆಲಸ ಆದ್ರೆ ಏನು ಯಜಮಾನ್ರೆ? ನಾನು ಬದುಕಿರೋವರೆಗೂ ನಿನ್ನ ಯಾವ ಕೆಲಸಕ್ಕೂ ಕಳಿಸಲ್ಲ ಪಾರು. ನನ್ನ ಅರ್ಹತೆಗೆ ಕೆಲಸ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಕ್ಯೂರಿಟಿಯಾಗಿ ಕೆಲಸ ಮಾಡ ಅಲ್ಲಿಂದ ಬಂದ ಉದ್ದೇಶನೇ ಮರ್ತು ಹೋಗಿದೀವಲ್ಲ ಯಜಮಾನ್ರೆ. ನಿಮ್ ತಮ್ಮ ಹೊರದೇಶಕ್ಕೆ ಹೋದ್ರು, ಈ ವಿಷಯ ಆ ಶತ್ರುಗಳಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿದ್ರೆ ಖಂಡಿತ ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು ಪಾರು. ಪ್ರೀತು ದುಬೈಗೆ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಅವನ್ನ ಪ್ರತಿ ಕ್ಷಣ ಆ ಶತ್ರುಗಳು ಕಾಡ್ತಾ ಇದ್ರು. ಅಮ್ಮ ಮಹಾತಾಯಿ, ನನ್ನ ಮಗಳು ತಾಯಿ ಇಲ್ಲದೆ ಇರೋಳು, ಈಗ ಅವಳೇ ತಾಯಿ ಆಗ್ತಿದ್ದಾಳೆ. ಅವಳು ಹುಟ್ಟೋ ಮಗು ಮತ್ತು ಅವಳನ್ನು ನೀನೇ ಕಾದು ಕಾಪಾಡಬೇಕು ತಾಯಿ. ಅರ್ಚಕರೇ, ನನ್ನ ಮಗಳು ತಾಯಿ ಆಗ್ತಿದ್ದಾಳೆ. ಅವಳಿಗೆ ಯಾವುದೇ ಥರದ ತೊಂದರೆ ಆಗದಿರೋ ಹಾಗೆ ಸದಾ ಸಂತೋಷವಾಗಿರಲಿ ಅಂತ ಅವಳ ಹೆಸರಿನಲ್ಲಿ ಅರ್ಚನೆ ಮಾಡಿ. ಸರಿ, ಹೆಸರು ಹೇಳಿ. ಪಾರ್ವತಿ. ಅಪ್ಪನೇ, ನೀವು ಪಾರ್ವತಿ ಹೆಸರನ್ನ ಅನುವತ್ತು ಈಗ ನೀನು ಅರ್ಚಕರ ಹತ್ರ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನ ತಾಯಿ ಆಗ್ತಾರೋ ವಿಚಾರ ಅರ್ಸನ್ ಕೋಟೆಲಿ ಅತ್ಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಇಲ್ಲ ಬೇರೆ ಯಾರಿಗಾದ್ರೂ ಆಗಲಿ ಗೊತ್ತಾಗಬಾರ್ದು. ಹಾಗಂತ ಮಾತು ಕೊಡು. ಅಮ್ಮವ್ರಿಗೆ ಹೇಳಬೇಡಿ ಅಂತ ಪಾರು ಮಾತು ತೊಗೊಂಡ್ಲು. ಆದರೆ ಈಗ ನನ್ನಿಂದಾಗಿ ಅಪ್ಪವ್ರಿಗೆ ಗೊತ್ತಾಗೋ ಹಾಗಾಯ್ತು. ಇನ್ನು ಇವರು ಅಮ್ಮವ್ರು ಹೇಳದೇ ಇರ್ತಾರ? ದೇವ್ರೆ, ಏನು ಮಾಡಲಿ ಈಗ? ಓಹೋ, ಕೇಸರಿ ಬಾತ್ ನೆಪದಲ್ಲಿ ಹತ್ರವಾಗಿ ನೋಡ್ತಿದ್ದಾಳಕ್ಕ. ಆ ಜನನೇನ್ ಮಾತ್ರ ಕಳಿಸ್ಬೇಡಿ.
ನಿನ್ನ ಮನಸ್ಸಿಗೆ ಒಂದು ಸಣ್ಣ ಬೇಸರ ಆಗೋದು ನನಗಿಷ್ಟ ಇಲ್ಲಮ್ಮ. ಇವತ್ತು ನಿನ್ನ ಬಸರಿ ಬಯಕೆ ಶಾಸ್ತ್ರ. ನಿನ್ನ ಬಯಕೆಗಳನ್ನ ತಡೆಯೋದಕ್ಕೆ ನನ್ನ ಖಂಡಿತ ಮನಸ್ಸಿಲ್ಲ. ಜನನಿ ಹುಷಾರು ಕಣಮ್ಮ. ಮೊದಲೇ ನಿನ್ನ ಬಸರಿ ಹೆಣ್ಣು ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹುಷಾರು ಕಣಮ್ಮ. ತಾವು ಪ್ರೀತಿಯಿಂದ ಮಾಡಿರೋದನ್ನ ತಾಯಿ ಆದವರಿಗೆ ತಾವೇ ಪ್ರೀತಿಯಿಂದ ತಿನ್ನಿಸ್ಬೇಕಂತೆ. ಭಾವ, ಈಗ ನಮಗೆ ತಿನ್ಸಲ್ವಾ? ಈಗ ಈ ಬಸರಿ ಬಯಕೆ ಬುದ್ಧಿಶಾಸ್ತ್ರಕ್ಕೆ ಒಂದು ಅರ್ಥ ಬಂತು. ಹನ್ಸಕ್ಕ, ಥ್ಯಾಂಕ್ ಯು ಬಾಬಾ. ಸರಿ, ನಾವೆಲ್ಲ ಹೋಗ್ತೀವಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಸಾರಥಿ. ನೀವೇನು ಯೋಚನೆ ಮಾಡಬೇಡಿ. ನಾನು ಸಾಲ ಮಾಡಿ ಆದರೂ ಪಾರ್ವತಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ, ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ಪಾರುನ ನನಗಿಂತ ನೀವೇ ಚೆನ್ನಾಗಿ ನೋಡ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ 4 ಹಣ್ಣು ತಂದ್ರಲ್ಲ ಅಂತ ಬೇಜಾರಾಗ್ತಿಲ್ಲ. ಆದರೆ ನಿಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ದೊಡ್ಡ ಯಜಮಾನ್ರೆ. ಸಾರಥಿ, ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದೇ ಇರುತ್ತಲ್ವಾ? ಇವತ್ತು ಅರಸ ಆಗಿದ್ದವನು ನಾಳೆ ಹಾಳಾಗ್ತಾನೆ, ಹಾಳಾಗಿದ್ದವನು ಅರಸ ಆಗ್ತಾನೆ. ಸಂದರ್ಭ ಹೀಗೆ ಇರಲ್ಲ ಅಲ್ವಾ? ನಮ್ಮ ಟೈಮು ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ನೀವೇನು ಯೋಚನೆ ಮಾಡಬೇಡಿ. ನಾನಿವಾಗ ಕಟ್ ಮಾಡಿಕೊಡ್ತೀನಿ, ನೀನು ತಿಂತಾ ಇರ್ಬೇಕಷ್ಟೆ. ಯಜಮಾನ್ರೆ, ನನಗೆ ಇವತ್ತು ಬೇಡ. ಯಾಕೆ ಬೇಡ? ನನ್ಗೆ ಯಾಕೋ ತಿನ್ಬೇಕು ಅನಿಸ್ತಿಲ್ಲ. ನಾನು ಆಮೇಲೆ ತಿಂತೀನಿ. ಹಾಗಂದ್ರೆ ಹೇಳು. ಇವಾಗ ನನ್ನ ಪ್ರೀತಿ ಇದ್ರೆ ನೀನು 1 ಪೀಸ್ ಆದರೂ ಸಿಗ್ಬೇಕು ತಿಂತೀಯ. ಬಾವಾ, ಹಂಗಾರೆ ಅಕ್ಕ ಕನ್ಫರ್ಮ್ ತಿಂತಾಳೆ. ಅದೇ ಹೇಳ್ತೀಯ? ಅಕ್ಕ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾಳೆ, ಅದಕ್ಕೆ. ಈಗೇನು ಹೇಳ್ತೀಯಾ? ತಿಂತೀಯೋ ಇಲ್ವೋ? ನೋಡಿದ್ರೆ ಬಾಬಾ, ಏನಂದೆ ನಾನು? ಕರೆಕ್ಟ್ ಬಾಮ ಇದೆ.
ನಿಮ್ಮ ಅಕ್ಕನ ಮನಸ್ಸನ್ನ ಅರ್ಧ ಕುಡಿದ್ಬಿಟ್ಟಿದ್ಯ. ಗಣಿ, ನಿಮ್ಮ ಅಕ್ಕ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಗೆ ಕಂಡು ಹಿಡಿಯೋದು? ಏನ್ ಬಾವ, ಅಕ್ಕ ನನ್ನ ತುಂಬಾ ಇಷ್ಟಪಡ್ತಾಳೆ. ಹೌದಾ? ಹಾಗಾದ್ರೆ ನೀನು ಅಷ್ಟು ಇಷ್ಟಪಡ್ತಾಳೆ ಅಂದ್ರೆ ಇವಾಗ ನೀನು ಕೊಟ್ಟರೆ ಹಣ್ಣು ನಾವು ತಿನ್ಬೇಕು, ಏನಂತೀಯ? ಹಾ, ತಿಂತಾಳೆ. ಮದೇ ನೋಡ್ಕೊಂಡು ನಿಂತಿದ್ಯಾ? ತಿಂತು. ಅಕ್ಕ ನನ್ನ ಮೇಲೆ ಪ್ರೀತಿಗೆ ಒಂದೇ ಒಂದು ಪೀಸ್. ಅಪ್ಪ ನೀನು ತಿನ್ಸು, ನಿನ್ ಮೇಲೂ ಪ್ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಹಾಕಿದ್ದಾಳೆ ಅಪ್ಪ. ಇಲ್ಲಿ ಬರೋವರೆಗೂ ನಂಗೆ ತುಂಬ ಯೋಚನೆ ಆಗಿತ್ತು. ನೀನು ತಾಯಿ ಆಗ್ತಿದ್ಯಾ, ಆದಿತ್ಯನ ಬೇರೆ ಕೆಲಸ ಇಲ್ಲ, ನಿಮ್ಮ ಜೀವನ ಹೇಗೆ ನಡೀತಿರ್ಬೋದು ಅಂತ ತುಂಬ ಯೋಚನೆ ಆಗಿತ್ತು. ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಬಡತನಕ್ಕೆ ಖುಷಿ ಯಾವತ್ತೂ ಅಡ್ಡಿ ಆಗಲ್ಲ, ಖುಷಿಯಾಗಿರೋಕ್ಕೆ ಮನಸ್ಸಿರ್ಬೇಕಷ್ಟೇ ಅಂತ. ಅತ್ಯಮ್ಮ ಹೇಗಿದಾರ ಮಾವ? ಚೆನ್ನಾಗಿದ್ದಾರಮ್ಮ. ನಮ್ಮ ಜನನಿಗೆ ಇವತ್ತು ಬೈಕೆ ಬುತ್ತಿ ಶಾಸ್ತ್ರ ಅಂತ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು. ನಿನಗೂ ಆ ಶಾಸ್ತ್ರ ಮಾಡಿದ್ರೆ ನಿನ್ನ ಖುಷಿ ಡಬಲ್ ಆಗುತ್ತಲ್ವಾ? ಹೌದಮ್ಮ, ಅರಸನಕೋಟೆಯಲ್ಲಿ ನಮ್ಮ ಎರಡನೇ ಸೊಸೆಗೆ ಶಾಸ್ತ್ರ ನಡೀತಾ ಇದ್ರೆ ಇಲ್ಲಿ ನೀನು ಮೊದಲನೇ ಸೊಸೆ, ನಿನಗೂ ಶಾಸ್ತ್ರ ಆಗ್ಬೇಕಲ್ವಾ? ಆ ಜವಾಬ್ದಾರಿ ನನ್ನ ಮೇಲಿದೆ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಅರಸನಕೋಟೆ ಹಿರಿ ಸೊಸೆಯಾಗಿ ನಿಂತಾನೆ ಮೊದಲು ಬೈಕೆ ಬುತ್ತಿ ಶಾಸ್ತ್ರ ಆಗಬೇಕು. ಅದಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ನಿನಗೆ ಆ ಶಾಸ್ತ್ರ ಮಾಡ್ತೀವಿ. ತಗೊಮ್ಮ, ಇದರಲ್ಲಿ ಒಡವೆ ಸೀರೆ ಇದೆ, ತಗೊಂಡು ಬೇಗ ರೆಡಿಯಾಗಿ ಬಾ. ಇದೊಂದು ವಿಷಯದಲ್ಲಿ ನನ್ನ ಸಮಾಧಾನಕ್ಕಾದರೂ ನೀನು ಹಠ ಬಿಡಬೇಕಮ್ಮ. ನೀನು ಮಾತು ಕೊಟ್ಟ ಮೇಲೆ ಮುಗೀತು, ನೀನು ಯಾವತ್ತೂ ಮಾತಿಗೆ ತಪ್ಪೋನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮುದ್ದಿನ ಸೊಸೆ ಈಗ ಸಂತೋಷನಾ? ಹ್ಞೂ ಮಾವ, ಇಷ್ಟು ದಿವಸ ನನಗೆ ಬರೀ ಒಬ್ಬರೇ ಅಪ್ಪ ಇದ್ರು, ಇನ್ನು ಮುಂದೆ ನೀವು ನನಗಪ್ಪನೇ. ಮಗಳಿಗಿಂತ ಹೆಚ್ಚಿನ ಪ್ರೀತಿ ತೋರಿಸ್ತೀರಾ, ಕಾಳಜಿ ಮಾಡ್ತೀರಾ. ನಿಮಗೆ ಸೊಸೆ ಆಗಿರೋ ನಾನೇ ಅದೃಷ್ಟವಂತೆ. ಆದಿತ್ಯ, ನೀವು ಆಸ್ತಿ ಪಾಲ್ ಕೇಳಿ ಮನೆ ಬಿಟ್ಟು ಬಂದ ಉದ್ದೇಶ ಈಡೇರ್ತಾ? ಇಲ್ಲಪ್ಪ. ಹಾಗಾದ್ರೆ ನೀವು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಗೊತ್ತಿಲ್ಲಪ್ಪ.
ಅಪ್ಪ, ಇಬ್ರು ಸೊಸೆಂದರು ತಾಯಿ ಆಗ್ತಿದ್ದಾರೆ. ಎಂಥ ಖುಷಿ ವಿಚಾರ. ಆದರೆ ಯಾರೊಬ್ರು ಈ ಖುಷಿನ ಸರಿಯಾಗಿ ಹಂಚ್ಕೊಳಕ್ಕಾಗ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ನೀವಿಬ್ರು ಇಲ್ಲಿದ್ದೀರಾ, ಪ್ರೀತು ದುಬೈಲಿದ್ದಾನೆ, ನೀವ್ಯಾರೂ ಇಲ್ಲದೆ ಅರಸನಕೋಟೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸದ್ಯ ಆ ಮೋನಿಕಾ ಅನ್ನೋ ಹುಡುಗಿ ಮನೆಯಿಂದ ಹೊರಗೆ ಹೋದ್ಲು. ಅವಳಿದ್ದಿದ್ರೆ ಇನ್ನೇನೇನು ಅನಾಹುತ ಆಗ್ತಿತ್ತೋ ಏನೋ. ಅದೊಂದೇ ಸಮಾಧಾನ. ಅಪ್ಪ ಏನು ಹೇಳ್ತಾ ಇದ್ದೀರಾ? ಮೋನಿಕಾ ಮನೆಯಿಂದ ಆಚೆ ಹೋದ್ಲಾ? ಯಾವಾಗ, ಯಾರ ಜೊತೆಗೆ, ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಅಂದರೆ ಅವಳು ಗಂಡನ ಮನೆಗೆ. ಗಂಡನ ಮನೆಗ? ಹಾಂ, ಅವಳು ಗಂಡನೇ ಬಂದು ಕರ್ಕೊಂಡು ಹೋದ. ಪ್ರೀತು ಜನನಿ ಇಬ್ಬರು ಅಖಿಲ ಹತ್ರ ಮಾತಾಡಿ ಅವಳನ್ನ ಕಳಿಸ್ಕೊಟ್ರು. ಅವಳಿಗೆ ಗಂಡ ಎಲ್ಲಿಂದ ಹುಟ್ಕೊಂಡ? ಹೇಗಿದ್ರು ಮನೆ ಹೊಡಿತಲ್ಲ, ಅದಕ್ಕೆ ಅವಳನ್ನ ಅವಳ ಬಾಸು ಕರೆಸ್ಕೊಂಡಿರ್ಬೇಕು. ಹಾಗಾದರೆ ಮುಂದೆ ಅವಳ ಲೀಡರ್ನ ಪತ್ತೆ ಮಾಡೋದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಆದಿತ್ಯ, ಯಾಕೋ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸೇ ಆಗ್ತಾ ಇಲ್ಲ. ಯಾಕೆ ಆಗಿರೋದನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿರೋಕ್ಕೆ ಯೋಚನೆ ಮಾಡಬಾರ್ದು? ಇಬ್ಬರು ದೊಡ್ಡ ಮನಸ್ಸು ಮಾಡಿ ಅಖಿಲ ಹತ್ರ ಬಂದು ಕ್ಷಮೆ ಕೇಳಿ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಹೇಳಿದ್ರೆ ಅಖಿಲ ಖಂಡಿತ ನಿಮ್ಮನ್ನು ಕ್ಷಮಿಸಿ ಒಪ್ಕೋತಾಳೆ.